ನಮಸ್ತೆ ಎಲ್ಲರಿಗೂ. ಇವತ್ತು 2 ಹೂವು ಬಿಟ್ಟಿದೆ ನೋಡಿ. ಇನ್ನೂ ನಾನು ರೀಪಟೇ ಮಾಡಿಲ್ಲ. ಇದರಲ್ಲಿ ಮೊಗ್ಗು ಜಾಸ್ತಿನೇ ಇತ್ತು ಅವ್ರು ತಂದುಕೊಟ್ಟಾಗ. ಫಸ್ಟ್ ಒಂದು ಹೂವು ಬಿಡ್ತಲ್ವ, ಇದು 2 ಹೂವು ಬಿಟ್ಟಿದೆ. ಮಣ್ಣಿರಲಿಲ್ಲ, ಅದರಿಂದ ನಾನು ರೀಪಾಟ್ ಮಾಡಿಲ್ಲ. ಪಾಟ್ ಏನೋ ಇದೆ, ಮಣ್ಣಿಲ್ಲ, ಅದಕ್ಕೆ ಅದು ಅದೇ ಥರ ಬಿಟ್ಟಿದ್ದೀನಿ. ಮಾಡ್ತೀನಿ. ಇಲ್ಲಿ ತುಳಸಿ ಗಿಡ ಎಲ್ಲ ಒಟ್ಟಿಗೆ ಇಟ್ಟಿದ್ದೀನಲ್ಲ, ಅಲ್ಲಿ ಇಟ್ಟಿದ್ದೀನಿ ಮಧ್ಯದಲ್ಲಿ. ಯಾಕೆಂದರೆ ಆ ಸೈಡ್ ಇಟ್ಟಾಗ ಅಳಿಲ್ ಕಡಿಬೋದು ಅನ್ನೋ ಇದಕ್ಕೆ ನಾನು ಇಲ್ಲೇ ಇಟ್ಟಿದ್ದು, ಅದು ಅಲ್ಲೇ ಇದೆ. ಆಮೇಲೆ ಇವಾಗ ಅದು ದಾಸವಾಳ ಎಲ್ಲ ಕಮ್ಮಿ ಆಗಿದೆ, ಆದರೆ ಪೂಜೆಗೆ ಮಾತ್ರ ಇವು ಜಾಸ್ತಿ ಸಿಗ್ತಾಯಿದ್ದಾವೆ ಇವಾಗ. ನೋಡಿ, ನಾವು ಗಾರ್ಡನ್ ಮಾಡೋದ್ರಿಂದ ಒಂದು ಹೂವು ಇಲ್ಲ ಅಂದಾಗ ಇನ್ನೊಂದು ಹೂವು ಜಾಸ್ತಿ ಆಗಿರುತ್ತೆ. ಫಸ್ಟು ಮಲ್ಲಿಗೆ ಹೂವು ಜಾಸ್ತಿ ಆಯಿತು, ಆಮೇಲೆ ದಾಸವಾಳ ಜಾಸ್ತಿ ಆಯಿತು, ಒಂದು ಸರಿ ಕಣಗ್ಲು ಹೂವೂ ಜಾಸ್ತಿ ಆಗಿತ್ತು. ಇವಾಗ ಅವೆಲ್ಲ ಕಮ್ಮಿಯಾಗಿದೆ. ಮಲ್ಲಿಗೆ ಕಮ್ಮಿಯಾಗಿದೆ, ದಾಸವಾಳ ಕಮ್ಮಿಯಾಗಿದೆ, ಕಣಗ್ಲು ಕಮ್ಮಿಯಾಗಿದೆ. ಇವಾಗ ಇವು ಜಾಸ್ತಿ ಆಗಿದೆ. ಇವು ನಾನು ಕೀಳಲ್ಲ ಪೂಜೆಗೆ, ಯಾಕೆಂದರೆ ಇವು 2 ಗಿಡ ಇರೋದು. ಬೀಜ ಮಾಡ್ಕೋಬೇಕು ಅನ್ನೋ ಇದಕ್ಕೆ ಇಟ್ಟಿದ್ದೀನಿ. ಮಳೆ ಬರ್ತಾ ಇದೆಯಾ, ಬೀಜ ಸರಿಯಾಗಿ ಆಗ್ತಾಯಿಲ್ಲ. ನೋಡಬೇಕು, ಅದು ಹಸಿದೂನೇ ಮಣ್ಣಲ್ಲಿ ಹಾಕಿ ಒಂದು ಸರಿ ನೋಡಬೇಕು. ಆಮೇಲೆ ಇಲ್ಲೊಂದು ಬದನೇಕಾಯಿ ಇದೆ. ಇದು ಅದೆಷ್ಟು ಕದೆ ಹೊಂದಿರೋ ಸಸಿಗಳು ಮೇಲ್ಗಡೆ ನಾನು ರಿಪೋರ್ಟ್ ಮಾಡಿದೆ ಅಲ್ವಾ, ಅವು ಪಾಟ್ಗಳೂ ನಾನು ರಿಪಾಟ್ ಮಾಡಿಲ್ಲ. ಫಸ್ಟು ಯಾವಾಗ ಕೆಲಸ ನಡೀದೇ ಇರೋವಾಗ ಹಾಕಿದ ಬದನೆ ಗಿಡ. ಫಸ್ಟಿಂದ ನನ್ನ ವಿಡಿಯೋಗಳು ನೋಡ್ತಿರೋರಿಗೆ ಗೊತ್ತಿರುತ್ತೆ. ಅದರಲ್ಲಿ ಫುಲ್ಲು ಉದ್ದಕ್ಕೂ ಬದನೆಕಾಯಿ ಗಿಡ ಇಟ್ಟಿದ್ದೆ. ಆ ಪಾಟ್ಗಳು ಹಂಗಂಗೆ ಇದ್ದಿದ್ದು ಸಸಿ ಬಂದಿದ್ದೀವಿ. ಇವಾಗ ನೋಡಿ, ಸೊಪ್ಪು ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಸೊಪ್ಪು ಮೊಳಕೆ ಹೊಡೆದಿದ್ದಾವೆ. ಜಾಸ್ತಿ ಇಲ್ಲ, ಸ್ವಲ್ಪ ಅಲ್ಲಲ್ಲಿ ನಾನು ಕೋಕೋಪಿಟಲ್ಲಿ ಕಲಸಿ ಹಾಕಿದ್ದೆ. ಮರಳಿದ್ರೆ ಮರಳಲ್ಲಿ ಕಳಿಸ್ಬಿಟ್ಟು ಹಾಕಬೇಕು. ಒಂದೇ ಸರಿ ಇಟ್ಟಾಗ ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಮ್ಮಿ ಬೀಳುತ್ತೆ ಸೊಪ್ಪಿನ ಬೀಜ. ಆಮೇಲೆ ಇದು ಗೆಣಸು ಪೊದೆ ಥರ ಬೆಳೀತಾ ಇದೆ. ಮೇಲೆ ಹಬ್ಬಲ್ಲ ಅನಿಸುತ್ತೆ, ಇದು ಇದೇ ಥರ ಬೆಳಿಬೋದು. ಆಮೇಲೆ ಸೈಡಲ್ಲೆಲ್ಲ ಮೂಲಂಗಿ ಇಟ್ಟಿದ್ದೀನಿ. ಇದು ಜಾಸ್ತಿ ಬೆಳೀತಾ ಇರೋದ್ರಿಂದ ನಾನು ಅಲ್ಲಿ 2 ಕೋಲು ಇಟ್ಬಿಟ್ಟು ಕೋಲಿಗೆ ಸಿಗಿಸ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿ ಮೂಲಂಗಿ ಗಿಡಗಳು ಸ್ವಲ್ಪ ಬೆಳಿಬೇಕಲ್ವ, ಅದಕ್ಕೆ ಅವು ಮರೆ ಆಗಬಾರ್ದು ಅಂತ. ಆಮೇಲೆ ಇಲ್ಲಿ ತೊಂಡೆ ಗಿಡ ಹೂವು ಸ್ಟಾರ್ಟ್ ಆಗಿದೆ. ಇನ್ನೊಂಚೂರು ಬೂದಿ ಹಾಕ್ಬೇಕು, ಇವತ್ತು ಹಾಕ್ತೀನಿ. ಆದರೆ ಬೂದಿ ಹಾಕಿದಾಗ ಅದಕ್ಕೆ ಬೆಸ್ಟ್ ಕಮ್ಮಿ ಇರುತ್ತೆ, ಕಾಯಿಗಳು ಚೆನ್ನಾಗಿ ಬರುತ್ತೆ. ಅದು ಉದ್ದು ತೊಂಡೆ. ಇನ್ನೊಂದು ಇದು ಸ್ವಲ್ಪ ಕುಳ್ಳದಾಗಿರುತ್ತೆ, ರೌಂಡ್ ಇರುತ್ತೆ. ಆಮೇಲೆ ಇದು ಬೆಂಡೆಕಾಯಿ ಗಿಡ ನಿಧಾನವಾಗಿ ಹೂವು ಆಗುತ್ತೆ. ಫಸ್ಟು ಲಿಂಗಸೂರಿಂದ ಬಂದಾಗ ಇಟ್ಟಿದ್ದ ಬೀಜ. ಇನ್ನು ಚಿಕ್ಕ ಚಿಕ್ಕ ಮನೆ ಇಟ್ಟಿರೋವು ಇವಾಗ 2 ಎಲೆ ಬಂದಿದ್ದಾವೆ. ಅದಾದಮೇಲೆ ಇವತ್ತು ನಾವು ಒಂದು ದೊಡ್ಡ ಗ್ರೋ ಬ್ಯಾಗ್ ಇದೆ, ಅದನ್ನು ರಿಪಾಟ್ ಮಾಡೋಣ ಅಂದ್ಕೊಂಡೆ. ಅದು ಅಲ್ಲದೆ ದಾಸವಾಳ 3 ಗಿಡ ಇತ್ತು, ಅದನ್ನು ರಿಪಾಟ್ ಮಾಡಬೇಕಾಗಿತ್ತು. ನೋಡೋಣ ಅಂತ ಅಲ್ಲಿ ಕೂತಿದೆ. ಮಳೆ ಹನಿತಾಯಿತ್ತು ಬೆಳಗ್ಗೆ ಬಂದಾಗ. ಸರಿ, ಇದನ್ನು ಸ್ವಲ್ಪ ಬಿಸಿಲು ಬಂದಂಗೆ ಆಯಿತು. ಸರಿ, ಇದು ಎದುರು ಕಾಣಿಸ್ತು. ಆಮೇಲೆ ಆ ಗ್ರಿಲ್ಲು ಮೇಲಿದೆಯಲ್ಲ, ಬಳ್ಳಿ ಹಬ್ಸೋಕ್ಕೆ ಇದು ಡ್ರ್ಯಾಗನ್ ಫ್ರೂಟ್ ಹಬ್ಸಿದ್ದೀವಲ್ಲ, ಅಷ್ಟು ಹೈಟಿಗೆ ಬೆಳೆದಿದೆ ಇದು. ಅದರಿಂದ ಹೂವೂ ಇರಲಿಲ್ಲ ಇದರಲ್ಲಿ, ಎಲ್ಲ ಮೊಗ್ಗೆಲ್ಲ ಆಗೋಗಿತ್ತು. ಅದರಿಂದ ಮೊಗ್ಗು ಹೂವಾಗೋಕ್ಕೆ ಬಿಡ್ತಾ ಇರಲಿಲ್ಲ ಅಳಿಲು. ಅದರಿಂದ ಹೈಟ್ ಇರೋದಕ್ಕೆ ಆ ಗ್ರಿಲ್ ಮೇಲೆ ಬಂದು ಕಡಿಯೋದಲ್ವ. ಸರಿ, ಪ್ರೂನ್ ಮಾಡ್ದಂಗೂ ಆಯಿತು. ಹೆಂಗೋ ಮೊಗ್ಗಿಲ್ಲ, ತುಂಬ ಹೈಟ್ ಇದೆಲ್ಲ ಅಂತ ಪ್ರೂನ್ ಮಾಡ್ತಾಯಿದ್ವಿ. ಅದರಿಂದ ವೇಸ್ಟು ಸಿಗುತ್ತೆ ಅಂತ ಆ ಗಿಡ ಕಟ್ ಮಾಡೋವಾಗ ನನಗೆ ಅನ್ನಲಿಲ್ಲ. ಆದರೆ ತುಂಬ ಇವಾಗ ಸುಮಾರು 20 ವರ್ಷದಿಂದ ಅದನ್ನು ಇದೆ 2ನೇ ಸರಿ ಪ್ರೂನ್ ಮಾಡ್ತಿರೋದಷ್ಟೇ. ನಾನು ಜಾಸ್ತಿ ಪ್ರೂನೇ ಮಾಡಿಲ್ಲ. ಇದು ದೊಡ್ಡ ಗಿಡ ಅಲ್ವಾ ಅಂತ ಈ ಸರಿ 2ನೇ ಸರಿ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಸರಿ ಪ್ರೂನ್ ಮಾಡಿದಾಗೂ ಇವಾಗ ಎಷ್ಟು ಹೈಟ್ ಮಾಡಿದ್ದೀನೋ ಅಷ್ಟೇ ಹೈಟಿಗೆ ಮಾಡಿದ್ದೆ. ತೋರಿಸ್ತೀನಿ. ಅದು ಒಂದು ಲೆವೆಲ್ಗೆ ಪೂರ್ತಿ ಕಟ್ ಮಾಡಬೇಕು. ಆಮೇಲೆ ದಪ್ಪ ರೆಂಬೆಗಳು, ಅದಕ್ಕೆ ನಮ್ಮ ಅಳಿಯನೇ ಕಟ್ ಮಾಡ್ತಾಯಿದ್ದಾರೆ. ಚಿಕ್ಕದಾದರೆ ಬರುತ್ತೆ, ಕಟರಲ್ಲೇ ಮಾಡ್ತಾಯಿರೋದು. ಆದ್ರೂ ಗಟ್ಟಿ ತುಂಬ ದಪ್ಪ ರೆಂಬೆ ಇದ್ದಾವಲ್ವ, ಅದರಿಂದ ಒಂದೇ ಶೇಪಲ್ಲಿ ನಾನು ಹೇಳ್ತಾಯಿದ್ದೀನಿ ಯಾವ ಥರ ಮಾಡೋದು ಅಂತ. ಅವ್ರು ಮಾಡ್ತಾಯಿದ್ದಾರೆ, ನಾನು ನೋಡಿಸ್ದಂಗೆಲ್ಲ ಅವ್ರು ಮಾಡ್ತಾಯಿದ್ದಾರೆ. ಸೈಡಲ್ಲಿ ಬಂದಿರೋ ತುಂಬ ದಪ್ಪ ಇರೋ ಸ್ಟೆಮ್ ಒಂದು ಬಿಟ್ಟು ಸೈಡಲ್ಲಿರೋ ಬ್ರಾಂಚಸ್ಸು ಒಂದು ಎಲೆ ಇಲ್ದಂಗೆ ತೆಗಿಬೇಕು. ನೋಡಿ, ಈ ಥರ ತೆಗ್ದಿದ್ವಿ. ಬರೀ ದಪ್ಪ ರೆಂಬೆಗಳು ಮಾತ್ರ ಬಿಟ್ಟು ಸೈಡಲ್ಲಿ ಬಂದಿರೋವೆಲ್ಲನೂ ಪ್ರೂನ್ ಮಾಡಿದ್ದೀವಿ. ಆಮೇಲೆ ಪ್ರೂನ್ ಮಾಡಿರೋ ಕಡೆ ಎಲ್ಲ ನಾನು ಫಂಗಸೈಡ್ ನೀರಲ್ಲಿ ಕಲಿಸ್ಬಿಟ್ಟು ಹಚ್ಚಿದ್ದೀನಿ, ಫಂಗಸ್ ಆಗೋದು ಬೇಡ ಅಂತ. ಆಮೇಲೆ ಅದು ಮೊದಲು ಕಟ್ಟೋಕ್ಕಾಗ್ತಿರ್ಲಿಲ್ಲ, ಅಷ್ಟು ದೊಡ್ಡ ಗಿಡ. ಇವಾಗೆಲ್ಲ ಪ್ರೂನ್ ಮಾಡಾದ್ಮೇಲೆ ಚೆನ್ನಾಗಿ ಬಿಗಿದ್ಬಿಟ್ಟು ಕಟ್ಟಿದ್ದೀವಿ. ಇದು ಫಸ್ಟು ಅದನ್ನು ಪ್ರೂನ್ ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ. ಬೆಳಗ್ಗೆ ಬಂದಾಗ ಪಾರಿಜಾತ ಗಿಡದಲ್ಲಿ ಹುಳ ಬಂದಿತ್ತು, ಅದನ್ನು ತೆಗಿಯೋಕ್ಕೆ ಕೂತ್ಕೊಂಡಿದ್ದು ವಿಡಿಯೋ ಮಾಡಲಿಲ್ಲ. ಯಾಕೆಂದರೆ ಅದು ಅಂದ್ಕೊಂಡೇ ಇರಲಿಲ್ಲ ನನ್ನ ಕೆಲಸ. ಅದು ಎಲೆಗಳೆಲ್ಲ ತೆಗಿತಾ ಎಲ್ಲ ಕಡೆ ದಾಸವಾಳನೂ ಎಲೆಗಳು ಮುದ್ರದಂಗಿತ್ತು, ಹೈಟ್ ಇತ್ತಲ್ವ. ಸರಿ, ಪಕ್ಕದಲ್ಲೇ ಇತ್ತು ಅಂತ ಎಲ್ಲ ಮಾಡಿದ್ವಿ. ಇಲ್ಲಿ ನನ್ನ ಮಗ ಇಂಡಾಲಿಯಮ್ ಶೀಟ್ ಇದ್ದಾವೆ ಅಂತ ಹೇಳಿದ್ನಲ್ವ,
ಇಲ್ಲಿ ಮರದ್ದು ಬಾಗಿಲು 3 ಇಟ್ಟಿದ್ದೀವಿ ನೋಡಿ ಗ್ರೋ ಬ್ಯಾಗ್ ಇಡೋಕ್ಕೆ. ಅದಕ್ಕೆ ಅದ್ರ ಮೇಲೆ ಹಾಕೋಣ ಅಂತ ಕಟ್ ಮಾಡಿಕೊಡ್ತಾ ಇದ್ದಾನೆ. ಇದು ಇದೇ ಥರ ಇಟ್ಟರೆ ಮರ ಅದು ಪ್ಲೇವುಡ್ ಅಲ್ವಾ, ದಿನ ದಿನ ನೀರು ಬಿದ್ದು ಬಿದ್ದು ಹಾಳಾಗೋಗುತ್ತೆ, ಬಾಳಿಕೆ ಬರಲ್ಲ. ಅದ್ರ ಮೇಲೆ ಇಂಡಾಲಿಯಮ್ ಶೀಟ್ ಇಟ್ಟರೆ ಸ್ವಲ್ಪ ದಿನ ಜಾಸ್ತಿ ದಿನ ಬಾಳಿಕೆ ಬರ್ಬೋದು ಅನ್ನೋ ಇದಕ್ಕೆ ಆ ಶೀಟ್ ಹೆಂಗೋ ಇತ್ತಲ್ವ, ಅದಕ್ಕೆ 3 ಬಾಗಿಲಿದೆ ಈ ಥರ ಕಟ್ ಮಾಡ್ತಾ ಇದ್ದಾನೆ. ಅವನ್ನೆಲ್ಲ ಟೂಲ್ಸು ಗಿಲ್ಸ್ ಎಲ್ಲ ಇಟ್ಕೊಂಡಿದ್ದಾನೆ, ಅವನೇ ಮಾಡ್ತಾನೆ, ಮಾಡಿಬಿಟ್ಟು ಕೊಡ್ತಾನೆ. ಇದನ್ನು ಅವನೇ ಅಳತೆ ಮಾಡಿ ಕಟ್ ಮಾಡ್ತಾಯಿದ್ದ. ನಮ್ಮ ಕೆಲಸ ನಾವು ಮಾಡ್ತಾಯಿದ್ವಿ ಇಲ್ಲಿ. ಕಟ್ಟೆಲ್ಲ ಆದಮೇಲೆ ಅವನ್ನ ಕ್ಲೀನ್ ಮಾಡಿದೆ ನಾನು. ತುಂಬ ಗಲೀಜಾಗಿದ್ವು ಶೀಟು. ಫಸ್ಟ್ ಅವ್ನು ಕಟ್ ಮಾಡ್ತಿದ್ದಂಗೆ ನಾವು ಇಲ್ಲಿ ದಾಸವಾಳ ಪ್ರೂನ್ ಮಾಡಿದ್ವಲ್ಲ, ಆಮೇಲೆ 3 ದಾಸವಾಳ ನಾನು ರಿಪಾರ್ಟ್ ಮಾಡಿದ್ದೆ. ಪೂರ್ತಿ ತೋರಿಸಿಲ್ಲ, ಇದರಲ್ಲಿ ತೋರಿಸಿದ್ದೀನಿ. ವಿಡಿಯೋ ಪೂರ್ತಿ ನೋಡಿದರೆ ಗೊತ್ತಾಗುತ್ತೆ ನೋಡಿ. ವೇಸ್ಟು ಆ ದೊಡ್ಡ ಗಿಡದ ಮಾತ್ರ ಇಷ್ಟು ಬಂದಿದೆ. ಇದನ್ನು ನಾನು ಸ್ವಲ್ಪ ಅದೇ ಥರ ಬಿಟ್ಟಿಲ್ಲ, ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿದ್ದೀವಿ ನೋಡಿ. ಇದನ್ನು ಕ್ಲೀನ್ ಕ್ಲೀನ್ ಮಾಡ್ಕೊಂಬಿಟ್ಟು ಇಲ್ಲಿ ಇಟ್ಟಿದ್ದೀವಿ, ಜೋಡಿಸಿದ್ದೀವಿ. ಆಮೇಲೆ ಅಲ್ಲಿ ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ಅಲ್ವಾ, ನನ್ನ ಕೈಲಾಗಲ್ಲ, ಯಾರು ಇಬ್ಬರು ಇಟ್ಕೊಂಡು ಹಾಕಬೇಕು. ನೋಡೋಣ, ಇವಾಗ ರೆಡಿ ಇಟ್ಬಿಟ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದು ಅಂತ. ಇದು ತಿರ್ಗಾ ಮಾರನೇ ದಿನ ನಾವು ಬಂದು ನೋಡಿದೆ ಗಿಡಗಳು ಪ್ರೂನ್ ಮಾಡಿದ್ವು. ಆಮೇಲೆ ಮೇಲ್ಗಡೆ ಸ್ವಲ್ಪ ಚೆನ್ನಾಗಿರೋ ಮಾತ್ರ ಬಿಟ್ಟಿದ್ದೀನಿ, ಮೊಗ್ಗು ಕೂಡ ಇದೆ ಪಾರಿಜಾತದಲ್ಲಿ. ಕರೆಕ್ಟಾಗಿ ಹೂ ಬಿಡೋ ಟೈಮಲ್ಲೇ ಅದಕ್ಕೆ ಫಂಗಸ್ ಆಗಿತ್ತು. ಆಮೇಲೆ ಇವು 3 ಇವತ್ತು ರಿಪಾರ್ಟ್ ಮಾಡ್ಕೊಂಡ್ವಿ, ತೋರಿಸ್ತೀನಿ 3 ಯಾವ ಥರ ರಿಪಾರ್ಟ್ ಮಾಡ್ಕೊಂಡ್ವಿ ಅಂತ. ಇದ್ರದ್ದು ಜಾಸ್ತಿ ವೇಸ್ಟ್ ಏನು ಬರಲಿಲ್ಲ. ಆ ದೊಡ್ಡ ಗಿಡದ್ದೇ ವೇಸ್ಟ್ ಇದ್ದಿದ್ದು ನಾವು ಗ್ರೋ ಬ್ಯಾಗ್ ರೆಡಿ ಮಾಡಿ ಅವತ್ತು ಮಳೆ ಬಂತು, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ವಿ. ದಿನ 1-2 ಕೆಲಸ ಆಗಿರುತ್ತೆ, ಮಳೆ ಶುರು ಆಗತ್ಲೇ ಅಲ್ಲಿ ಬಿಟ್ಬಿಡ್ತೀವಿ. ಇವತ್ತು ಇದನ್ನು 3 ರಿಪಾರ್ಟ್ ಮಾಡಲೇಬೇಕು ಅಂತೇಳಿ ಮಾಡಿದ್ದು. ಯಾಕೆಂದರೆ 3 ಗಿಡ ತುಂಬ ಡಲ್ಲಾಗಿತ್ತದು, ಎಲೆಗಳು ಬೆಳೀತಾನೇ ಇರಲಿಲ್ಲ, ಎಲ್ಲ ಫಂಗಸೈಡ್ ಆಗ್ತದೆ, ಎಲ್ಲ ಮಾಡಿದೆ. ಮಣ್ಣು ಯಾವ ಥರ ಇದೆಯೋ ಗೊತ್ತಿಲ್ಲ ಅಡೀಲಿ ನೋಡಿ. ಇದನ್ನು ಇವಾಗ ನಾವು ಗ್ರೋ ಬ್ಯಾಗ್ ರೆಡಿ ಮಾಡ್ತಿದ್ದೀವಿ. ಫಸ್ಟು ಈ ಗ್ರೋ ಬ್ಯಾಗ್ ರೆಡಿ ಮಾಡ್ಕೊಂಬಿಟ್ಟು ಅವು ತರೋಣ ಅಂದ್ಕೊಂಡು ಇಟ್ಟಿದ್ದೀವಿ. ಯಾಕೆಂದರೆ ಫಸ್ಟ್ ಗ್ರೋ ಬ್ಯಾಗ್ ಜಾಸ್ತಿ ಬೇಕಲ್ವ. ಇದು ಕಾಯಿ ಮಿಕ್ಕಿದ್ದು ಅದಕ್ಕೆ ನಾವು ಜಾಸ್ತಿ ವೇಸ್ಟ್ ಇಲ್ಲ ಅಂದ್ರೂ ದಾಸವಾಳದಕ್ಕೆ ಕಿಚನ್ ವೇಸ್ಟ್ ಇತ್ತು ಇನ್ನೊಂದು ಬಕೆಟಲ್ಲಿ, ಅದನ್ನು ಹಾಕಿ ಮಾಡಿದ್ರಾಯ್ತು ಅಂತ ಇದಕ್ಕೆ ಹಾಕ್ತಾಯಿದ್ದೀವಿ. ವೇಸ್ಟ್ ಇರೋದಲ್ಲ ನೋಡಿ. ಗ್ರೋ ಬ್ಯಾಗಲ್ಲಿ ಹೊಸದ್ರಲ್ಲಿ ಸುತ್ತ ಹೋಲಿರುತ್ತೆ. ನಾನು ಮೊದಲು ಈ ಗ್ರೋ ಬ್ಯಾಗ್ ಯಾವ ಥರ ಫಿಲಪ್ ಮಾಡ್ಕೋಬೇಕು ಅಂತಲೂ ತೋರಿಸಿದ್ದೀನಿ. ಇದು ಹೊಸಬ್ರಿಗೆ ಮತ್ತೆ ತೋರಿಸ್ತಾ ಇದ್ದೀನಿ. ಸುತ್ತ ಹೋಲಿರುತ್ತೆ, ಮಧ್ಯ ಇರೋಲ್ಲ ಇವಕ್ಕೆ. ನಾವು ಮಧ್ಯ ಒಂದು ಹೋಲ್ ಮಾಡಿ ಅಲ್ಲೂ ಇದು ಮಾಡಬೇಕು, ಮಧ್ಯದಲ್ಲಿ ದೊಡ್ಡದಾಗಿ ಹೋಲ್ ಮಾಡಿ, ಆಮೇಲೆ ಸುತ್ತ ಅವ್ರು ಸಣ್ಣದಾಗಿ ಹೋಲ್ ಮಾಡಿರ್ತಾರೆ. ಅಲ್ಲೆಲ್ಲ ನೀರು ಮಣ್ಣು ಹೋಗ್ದಂಗೆ ಸ್ವಲ್ಪ ಇದು ತೆಂಗಿನ ನಾರು ಇಟ್ಟಿದ್ದೀನಿ ನಾನು. ಬರೀ ತೆಂಗಿನ ನಾರು ಇಟ್ಟರೆ ಒದ್ದೆನೂ ಇರುತ್ತೆ, ಆಮೇಲೆ ಆ ಹೋಲಿಂದ ನಮಗೆ ಮಣ್ಣು ಈಚೆ ಬರಲ್ಲ. ಆ ಸಣ್ಣ ಹೋಲು ಸುತ್ತ ಇಟ್ರೂ ನೀರು ಹೋಗೋಕ್ಕೆ ಅಷ್ಟು ಜಾಗ ಇರಲ್ಲ. ನಾವು ತಳದಾಗೂ ಒಂದು ಮಾಡಿದ್ರೆ ಗ್ರೋ ಬ್ಯಾಗಲ್ಲಿ ನೀರು ನಿಂತ್ಕೊಳ್ಳಲ್ಲ. ಅದರಿಂದ ನಾನು ಯಾವಾಗಲೂ ಗ್ರೋ ಬ್ಯಾಗು ಫಸ್ಟು ಮಧ್ಯದಲ್ಲಿ ಹೋಲ್ ಮಾಡ್ಕೊಂಬಿಡ್ತೀನಿ. ಸುತ್ತ ಇರೋಕ್ಕೆ ಈ ಥರ ತೆಂಗಿನ ನಾರು ಇಡ್ತೀನಿ. ಮಧ್ಯೆ ಇರೋದಕ್ಕೆ ಯಾವ್ದಾದ್ರು ಪಾಟ್ ಪೀಸೋ ಅಥವಾ ಟೈಲ್ಸ್ ಪೀಸೋ ಯಾವುದು ನಮ್ಮ ಹತ್ರ ಇರುತ್ತೋ ಅದನ್ನು ಇಟ್ಬಿಟ್ಟು ಈ ಥರ 1-2 ಇಂಚು ಮಣ್ಣು ಹಾಕಿದ್ದೀನಿ. ಇವಾಗ ಎಣ್ಣೆ ಹಾಕ್ಬಿಟ್ಟು, ಇದು ಹಳೆಯದು ವೇಸ್ಟು, ಫಸ್ಟ್ ಅದನ್ನು ಸುರಿದ್ವಿ. ಆ ಪಾಟ್ ತುಂಬ ಇತ್ತು, ಆ ಪಾಟ್ ತುಂಬ ಹಾಕಿದ್ದು ಇಷ್ಟೇ ಆಗುತ್ತೆ ನೋಡಿ. ಗ್ರೋ ಬ್ಯಾಗ್ ದೊಡ್ಡದಾಗಿರೋದಕ್ಕೆ ಅದು ಏನಕ್ಕೂ ಸಾಲಲ್ಲ. ಆ ವೇಸ್ಟು ಒಣಗಿರೋ ಎಲೆಗಳು, ಹಳದಿ ಆಗಿರೋವು ಎಲ್ಲ ತೆಗ್ದಿರೋವು, ಇದು ಸುಮಾರು 2 ದಿನದ ವೇಸ್ಟ್ ಅದು. ಆಮೇಲೆ ಮಳೆ ಬರೋದ್ರಿಂದ ನಾನು ಒಂಚೂರು ಅದ್ರ ಮೇಲೆ ಫಂಗಸೈಡು ಹಾಕ್ತೀನಿ. ನಿಮ್ಮ ಹತ್ರ ಫಂಗಸೈಡ್ ಸದ್ಯಕ್ಕಿಲ್ಲ ಅಂದರೆ ಅರಿಶಿನ ಹಾಕ್ಕೊಳ್ಳಿ, ಇಲ್ಲ ಬೂದಿ ಹಾಕ್ಕೊಳ್ಳಿ, ಯಾವ್ದಾದ್ರು ಮಾಡ್ಕೊಳ್ಳಿ. ಇದು ಇಲ್ಲ, ಅದು ಇಲ್ಲ ಅಂದರೆ ಸ್ವಲ್ಪ ಬೇವಿನ ಹಿಂಡಿ ಅಂತೂ ಕಂಪಲ್ಸರಿ ಮಳೆಗಾಲದಲ್ಲಿ ಇಟ್ಕೊಳ್ಳಿ, ಒಂಚೂರು ಹಾಕಿದ್ರೆ ಪರವಾಗಿಲ್ಲ ನೋಡಿ. ಇವಾಗ ಇದು ಫಂಗಸೈಡ್ ಕಮ್ಮಿನೇ, 100 ರೂಪಾಯಿ 110 ರೂಪಾಯಿ ಆಗುತ್ತೆ. ನೀವು ತಂದ್ಕೊಂಡ್ರೆ ಏನು ಒಂದು ಅರ್ಧ ಚಮಚ ಹಾಕೋದ್ರಿಂದ ಫಂಗಸ್ ಆಗೋಲ್ಲ. ನಾವು ಎಲೆಗಳಲ್ಲಿ ಒಂದೊಂದು ಸರಿ ಮಳೆಗಾಲದಲ್ಲಿ ಹುಳ ಇರೋದನ್ನು ನೋಡೋಕ್ಕಾಗಲ್ಲ, ಕಿತ್ತಿ ಒಂದು ಕಡೆ ಹಾಕ್ಬಿಟ್ಟಿರ್ತೀವಲ್ವ, ಅದರಿಂದ ಈ ಥರ ಮಾಡಬೇಕು ನೋಡಿ. ಫಸ್ಟು ಒಂದು ಸರಿ ಹಾಕಿದ್ದು ವೇಸ್ಟನ್ನ ನಾನು ಮೇಲೆ ಒಂಚೂರು ಮಣ್ಣು ಹಾಕ್ತೀನಿ. ತುಂಬ ಎಲೆ ಕಾಣ್ದಂಗೆ ಏನಲ್ಲ, ಈ ಥರ ಲೇರ್ ಹಾಕೋದ್ರಿಂದ ಬೇಗನೆ ಅದು ಗೊಬ್ಬರ ಆಗುತ್ತೆ. ನಾವು ಒಂದೇ ಸರಿ ಎಲ್ಲ ವೇಸ್ಟ್ ಹಾಕ್ಬಿಟ್ಟು ಇದು ಮಾಡೋದಕ್ಕಿಂತ ಈ ಥರ ಲೇರ್ ಮೇಲೆ ಒಂಚೂರು ಕೆಳಗೊಂಚೂರು ಈ ಥರ ಹಾಕೋದ್ರಿಂದ ನೀವು ಕಿಚನ್ ವೇಸ್ಟ್ ಮಾಡೋವಾಗಲೂ ಇದೇ ಮೆಥಡ್ ಉಪಯೋಗಿಸ್ಬೋದು. ಅದನ್ನೇನಾದ್ರು ದೊಡ್ಡ ಟಬ್ಬಲ್ಲಿ 50 ಲೀಟ್ರ್ ಟಬ್ ಇದೆಯಲ್ಲ, ಒಂದು ಖಾಲಿ ಇದೆ, ಅದರಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಳೆಗಾಲದಲ್ಲಿ ಇವಾಗ ಕಿಚನ್ ವೇಸ್ಟ್ ಎಲ್ಲ ರಿಪಾರ್ಟ್ ಆದಮೇಲೆ ಕಿಚನ್ ವೇಸ್ಟ್ ಆಗ್ತಾ ಇರುತ್ತೆ. ಅವಾಗೇನಾದ್ರು ಮಾಡಿದ್ರೆ ಅದನ್ನು ಮಾಡೋದು ನಿಮ್ಗೆ ಜೊತೆ ವಿಡಿಯೋ ಮಾಡ್ತೀನಿ, ಅಷ್ಟು ದೊಡ್ಡದ್ರಲ್ಲಿ ಮಾಡಿದ್ರೆ. ಇವಾಗ ಅದನ್ನೆಲ್ಲ ನಾವು ಸುತ್ತ ಇದು. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ, ಗ್ರೋ ಬ್ಯಾಗು ರೆಡಿ ಮಾಡ್ಬೇಕಾದ್ರೆ
ಸುತ್ತ ಚೆನ್ನಾಗಿ ಟೈಟ್ ಮಾಡಿ, ಯಾಕೆಂದರೆ ಅದು ನಾವು ಕರ್ಗೆ ಇದಾದಮೇಲೆ ಗ್ರೋ ಬ್ಯಾಗು ಅಂಕ ಆಗ್ಬಿಡುತ್ತೆ, ಸುತ್ತ ಸ್ಟ್ರೈಟ್ ಕುತ್ಕೊಳ್ಳಲ್ಲ ಗ್ರೋ ಬ್ಯಾಗು, ಒಂದು ಕಡೆ ಬಾಗೋದು ಒಂದು ಕಡೆ ಇದಾಗೋದು ಆಗ್ತಾಯಿರುತ್ತೆ. ಅದಕ್ಕೆ ನೀವು ಲೇಯರ್ ಹಾಕಿದಾಗ ಸುತ್ತ ಟೈಟ್ ಮಾಡ್ಕೊಳ್ಳಿ, ಮಧ್ಯೆ ಸರಿ ಹೋಗುತ್ತೆ, ಸುತ್ತ ಹಿಂಗೆ ಟೈಟ್ ಮಾಡ್ಕೊಂಡು ಹಾಕೋಬೇಕು. ಇವಾಗ ನಾವು ಕಟ್ ಮಾಡಿದ್ವಲ್ಲ ದಾಸವಾಳ ದೊಡ್ಡ ಗಿಡದ್ದು, ಅದನ್ನು ಹಾಕ್ತಾಯಿದ್ದೀವಿ ನೋಡಿ, ಎಲೆ ದೊಡ್ಡ ದೊಡ್ಡ ರೆಂಬೆ ಎಲ್ಲ ಹಾಕ್ತಾಯಿದ್ದೀವಿ. ಇದರಲ್ಲಿ ನಾವೇನಾರು ತರಕಾರಿ ಇಟ್ಕೊಂಡು ಎಲ್ಲ ಬೆಳೆದು ಇನ್ನೊಂದು ಸರಿ ರೀಪಾಟ್ ಮಾಡೋಷ್ಟೊತ್ತಿಗೆ ಇದು ಸುಮಾರು ಗೊಬ್ಬರ ಆಗಿರುತ್ತೆ. ಆವಾಗ ನಾವು ರೀಪಾಟ್ ಮಾಡೋವಾಗ ಇದನ್ನು ಬೇರೆ ಏನಾದ್ರು ಈ ಬ್ಯಾಗ್ ರೀಪಾಟ್ ಮಾಡೋವಾಗ ನಾನು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ಈ ವಿಡಿಯೋ ನೋಡಿದವ್ರಿಗೆ ಆವಾಗ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಚೂರು ಆಚೆ ಬಿಸಾಕೋಂಗಿಲ್ಲ. ಇದು ದಾಸವಾಳದಲ್ಲಿ ಎಲೆ ಮುದುರಿತ್ತು, ಆದರೆ ಹುಳಗಳು ಎಲ್ಲೂ ಕಾಣಿಸ್ಲಿಲ್ಲ. ಎಲ್ಲ ಒಂದೊಂದು ವೈಟು ಆರ ಹುಳ ಇರುತ್ತಲ್ಲ, ಅವನ್ನ ನಾವು ಕೈಯಿಂದನೇ ಹೊಸ್ಕಾಕ್ಬಿಟ್ಟಿವಿ. ಕೀಳೋವಾಗಲೇ ಕಟ್ ಮಾಡುವಾಗ ನೋಡಿ ಹಾಕಿದ್ದೀವಿ. ಆದ್ರೂ ಫಂಗಸೈಡ್ಸ್ ಕೆಳಗಡೆ ಹಾಕಿದ್ದೀನಲ್ವ ನೋಡಿ. ಇವಾಗ ನಾವು ಇದು ಎರೆಹುಳ ಇದ್ದಾವೆ ನೋಡಿ, ಹಳೆ ಮಣ್ಣಿದು ಇನ್ನೊಂದು ಸ್ವಲ್ಪ ಐತೆ. ಆಮೇಲೆ ಇವತ್ತೊಂಚೂರು ಈರುಳ್ಳಿ ಸಿಪ್ಪೆ ಸಪ್ರೇಟ್ ಇಟ್ಟಿದ್ದೆ, ಅದು ಕಿಚನ್ ವೇಸ್ಟು ಡಬ್ಬಿ ಫುಲ್ಲಾಗಿತ್ತು ಅಂತ ಒಂದು ಕವರ್ಗೆ ಹಾಕಿಟ್ಟಿದ್ದೆ, ಅದನ್ನು ಫಸ್ಟ್ ಹಾಕ್ತೀವಿ. ಇವಾಗ ಮೇಲೆ ಕಿಚನ್ ವೇಸ್ಟ್ ಹಾಕ್ತೀವಿ ಸ್ವಲ್ಪ. 2 ಲೇಯರು ನಾನು ನೀವು ನೋಡಿದ್ರಲ್ವ, 2 ಲೇಯರು ಗಾರ್ಡನ್ ವೇಸ್ಟ್ ಹಾಕಿದ್ದೀನಿ. ಕಿಚನ್ ವೇಸ್ಟು ಸ್ವಲ್ಪನೇ ಇರೋದು, ಅದನ್ನು ಹಾಕ್ತಾಯಿದ್ದೀವಿ. ಹಾಕ್ಬಿಟ್ಟು ಇದು ದೊಡ್ಡ ಗ್ರೋ ಬ್ಯಾಗ್ಗೆ ಇದಿಷ್ಟು ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ತುಂಬ ಚಿಕ್ಕಕ್ಕೆ ಮಾತ್ರ ಒಂದು ಹಿಡಿಯೋಷ್ಟು ಹಾಕ್ರಿ. ದೊಡ್ಡಕ್ಕಿದ್ರೆ ಸುಮಾರು ಒಂದು ಬಟ್ಲು ತುಂಬ ಹಾಕ್ಬೋದು ಕಿಚನ್ ವೇಸ್ಟು. ಇದರಲ್ಲಿ ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ ಎಲ್ಲ ಇದೆ, ಚೆನ್ನಾಗಿ ಕೆಲಸ ಮಾಡುತ್ತೆ. ಇವಾಗ ನೋಡಿ ಆ ಕಿಚನ್ ವೇಸ್ಟ್ ಎಲ್ಲ ಹಾಕಾದ್ಮೇಲೆ ಮತ್ತೆ ಒಂಚೂರು ಮಣ್ಣು, 3 ಲೇಯರ್ ಆಯಿತು ನೀವು ಕಂಡಂಗೆ. ಇನ್ನೂ ಬ್ಯಾಗ್ ತುಂಬಿಲ್ಲ. ಇದು ದೊಡ್ಡ ಬ್ಯಾಗು ಅಂತ ಅವಾಗ ನಿಮಗೆ ಗೊತ್ತಾಗುತ್ತೆ. ಇನ್ನೊಬ್ಬ ಬ್ಯಾಗು ಅದು ಅಲ್ಲದೆ ನಾವು ಮೇಲ್ಗಡೆ ಒಂದು ಸ್ವಲ್ಪ 3-4 ಇಂಚು ಮಣ್ಣು ಹಾಕ್ತೀವಲ್ವ, ಅದು ಇನ್ನೂ ಕೆಳಗಡೆ ಹೋದಾಗ ತರಕಾರಿ ಇಟ್ಟಾಗ ಕೂಡ ಕೆಳಗಡೆ ಹೋದಾಗ ಅದು ಇನ್ನೂ ಸ್ವಲ್ಪ ಅರ್ಧಕ್ಕೆ ಹೋಗ್ಬಿಡುತ್ತೆ. ಆವಾಗ ನಾವು ಇನ್ನೊಂದು ಸರಿ ವೇಸ್ಟ್ ಹಾಕ್ಕೊಂಡು ಗಿಡಗಳು ಚೆನ್ನಾಗಿ ಬೆಳೆದಿದ್ರೆ ಅದರಲ್ಲಿ ಒಂಚೂರು ವೇಸ್ಟ್ ಹಾಕ್ಕೊಂಬಿಟ್ಟು ಮತ್ತೆ ನಾವು ಮಣ್ಣು ಹಾಕಿ ರೆಡಿ ಮಾಡ್ಕೊಬೋದು. ಇವಾಗ ಎಷ್ಟಾಗುತ್ತೋ ಅಷ್ಟು ಮಣ್ಣು ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲಿ ಮಾಡ್ತೀವಿ. ಅದಾದಮೇಲೆ ಅಷ್ಟಕ್ಕೆ ಆಯಿತು, ಅದು ಅರ್ಧಕ್ಕೆ ಆಯಿತು. ಅದಾದಮೇಲೆ ದಾಸವಾಳ ತೊಗೊಂಡ್ವಿ. ಅದರಲ್ಲಿ ಒಂಚೂರು ಮಣ್ಣು ಅಂತೂ ತುಂಬ ಚೆನ್ನಾಗಿಲ್ಲ ನೋಡಿ, ಬೇರು ಬಂದೇ ಇಲ್ಲ ಅದಕ್ಕೆ. ಗಿಡ ಇನ್ನೊಂದು ಸ್ವಲ್ಪ ದಿನ ಆಗಿದ್ದರೆ ಅದು ಹೋಗಿರೋದು, ಯಾವ ಕಲರು ಅಂತ ಗೊತ್ತಿಲ್ಲ. ಇಷ್ಟು ದಿನ ಕಾದಿದ್ದಾಯಿತು. ಕೊನೆಗೆ ಆ ಬೇರೆಲ್ಲ ತೊಳೆದು ನಾನು ಇಟ್ಟಿದ್ದೀನಿ ಒಂದು ಕಡೆ ಇಟ್ಬಿಟ್ಟು, ಇವಾಗ ಆ ಮಣ್ಣಿಗೆ ಒಂಚೂರು ಕೋಕೋಪೀಟ್, ಮಣ್ಣು ತುಂಬ ಅಂಟಿತ್ತು, ಅದರಿಂದ ಅದಕ್ಕೆ ಕೋಕೋಪೀಟು ಇದು ಬೇವಿನ ಹಿಂಡಿ, ಬೂದಿ ಕೂಡ ಹಾಕಿದ್ದೀವಿ ನಾವು. ಬೂದಿ ಆಮೇಲೆ ಫಂಗಸೈಡು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀವಿ. ಗೊಬ್ಬರ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀವಿ ಇದಕ್ಕೆ. ವರ್ಮಿ ಕಾಂಪೋಸ್ಟ್ ಇತ್ತು, ಅದಕ್ಕೆಲ್ಲ ಜಾಸ್ತಿ ಹಾಕಿದ್ವಿ ನೋಡಿ. ಫಂಗಸೈಡ್ ಇಷ್ಟು ಅರ್ಧ ಚಮಚ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಒಂದು ಸರಿ ತೊಗೊಂಬಂದರೆ ತುಂಬ ದಿನ ಇರುತ್ತೆ. ನೀವು ತುಂಬ ಚಿಕ್ಕ ಪಾಕೆಟೇ ತೊಗೊಳ್ಳಿ, ದೊಡ್ಡ ಪಾಕೆಟ್ ತಗೊಳಕ್ಕೆ ಹೋಗ್ಬೇಡಿ. ಆದರೂ ವಾಸಿ ನೋಡಿ. ಇದು ವರ್ಮಿ ಕಾಂಪೋಸ್ಟನ್ನು ಬೂದಿ ಇಷ್ಟು ಹಾಕಿದ್ದೀವಿ ನಾವು. ಯಾಕೆಂದರೆ ಮಳೆಗಾಲದಲ್ಲಿ ನಾವು ಇವೆಲ್ಲ ಹಾಕೋದ್ರಿಂದ ಹಳೆ ಮಣ್ಣು ಮತ್ತು ಫರ್ಟಿಲೈಜ್ ಆಗುತ್ತೆ, ನಮಗೆ ಇದಾಗುತ್ತೆ. ಇದು 2ನೇ ಗಿಡ. ಇದಕ್ಕೆ ಸುಮಾರು ಬೇರಿದೆ, ಆದರೆ ಅದು ಯಾಕೆ ಆ ಥರ ಆಗ್ತಿದೆಯೋ ಗೊತ್ತಿರಲಿಲ್ಲ. ನಾವು ಮಣ್ಣು ಚೆನ್ನಾಗಿಲ್ಲ ಇದರಲ್ಲಿ ನೋಡಿ, ಅಂಟು ಮಣ್ಣು. ಅದರಿಂದ ಇದನ್ನು ಸ್ವಲ್ಪ ಕೆಳಗಡೆ ಜಾಸ್ತಿ ಇರೋ ಬೇರು ಜಾಸ್ತಿ ಆಗಿರೋದಕ್ಕೆ ಆ ಥರ ಆಯಿತೋ ಏನೋ ಗೊತ್ತಿಲ್ಲ. ನೋಡಿ ಇಷ್ಟು ಬೇರು ಕಟ್ ಮಾಡಿದ್ದೀನಿ. ಸುಮಾರು ಬೇರು ಕಟ್ ಮಾಡಿ ಅಷ್ಟು ಬೇರು ಇಟ್ಟಿದ್ದೀವಿ. ಯಾಕೆಂದರೆ ಮತ್ತೆ ಇನ್ನೊಂದು ವರ್ಷ ಅದೇ ಪಾಟಲ್ಲಿ ಅದು ಬೆಳಿಬೇಕಲ್ವ. ಆಮೇಲೆ ಈ ಬಕೀಟಲ್ಲಂತೂ ತುಂಬ ಡಲ್ಲಾಗಿತ್ತು ಗಿಡ, ಇದರಲ್ಲಿ ಎಲೆಗಳೇ ಇಲ್ಲ ನೋಡಿ ಯಾವ ಥರ ಇದೆ. ಅಷ್ಟು ಮಾತ್ರ ಹಸಿರಾಗಿದೆ ಅಷ್ಟೇ, ಇನ್ನು ಮೆಕ್ಕಿದ್ದೆಲ್ಲ ಒಣಗ್ದಂಗಾಗಿದೆ, ಹುಳ ಬಂದಿದೆ. ನಾವು ಅದು ಚೆನ್ನಾಗಿಲ್ಲದ್ದು ಪ್ರೂನ್ ಮಾಡ್ತೀವಿ. ಪ್ರೂನ್ ಮಾಡಿಬಿಟ್ಟು ಇದೊಂದು ರೆಂಬೆನ ಬದುಕ್ಸೋಕೆ ನೋಡ್ತೀನಿ ನಾನು. ಇದನ್ನು ಬೇರೆ 2-4 ಎಲೆ ಬಿಟ್ಟರೆ ಇನ್ನೇನಿಲ್ಲ. ಈ ಕಡೆ ರೆಂಬೆ ಪೂರ್ತಿ ಒಣಗೋಗಿದೆ, ಮೇಲ್ಗಡೆ ಆ ಕಡೆ ಕಾಣೋದು ಅಷ್ಟೇ, ಮಧ್ಯದ್ದೊಂದೇ ಸ್ವಲ್ಪ ಜೀವಂತವಾಗಿರೋದು. ಇವಾಗ ಅದನ್ನು ನೋಡಿ ಎಲ್ಲ ಕಟ್ ಮಾಡಿದ್ವಿ. ಕಟ್ ಮಾಡಿ ಅಲ್ಲೂ ಫಂಗಸೈಡ್ ಹಚ್ಚಿದ್ದೀನಿ. ಆಮೇಲೆ ಇದೊಂದು ರೆಂಬೆ ಚೆನ್ನಾಗಿತ್ತಲ್ವ, ಅದನ್ನೊಂದೇ ಉಳಿಸ್ಕೊಂಬಿಟ್ಟು ಇವಾಗ ರಿಪಾಟ್ ಮಾಡ್ಕೊಂಡಿದ್ವಿ. ಇದಕ್ಕೆ ಹೊಸ ಪಾಟ್ ಹಾಕಿದ್ವಿ. ಬಕೀಟಲ್ಲಿತ್ತಲ್ಲ ಪಾಟಿತ್ತು, ಪಾಟಲ್ಲಿ ರಿಪಾಟ್ ಮಾಡಿದ್ದೀವಿ. ನೋಡಬೇಕು, ಇದು ಅವೆರಡೇನೋ ಪರವಾಗಿಲ್ಲ. ಆಮೇಲೆ ಸ್ವಲ್ಪ ಕಟಿಂಗ್ ಇಟ್ಟಿದ್ದೆ ದಾಸವಾಳ ದೊಡ್ಡ ಗಿಡದ್ದು, ಅವನ್ನ ಕಟಿಂಗ್ ಇಡಬೇಕು. ಇವಾಗ ಸದ್ಯಕ್ಕೆ ನೀರಲ್ಲಿ ಇಟ್ಟಿದ್ದೀನಿ ಕೆಲಸ ಇರೋದ್ರಿಂದ. ಅವಕ್ಕೆಲ್ಲ ಪಾಟ್ ರೆಡಿ ಮಾಡಬೇಕು, ಚಿಕ್ಕವು ನೋಡಬೇಕು. ಅದಾದಮೇಲೆ ಮಳೆ ನೋಡಿ ಆಗಲೇ ಸ್ಟಾರ್ಟ್ ಆಯಿತು.
ಒಂಚೂರು ಕೆಲಸ ಮಾಡೋಷ್ಟೊತ್ತಿಗೆ ಮಳೆ ಯಾವಾಗ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಆಮೇಲೆ ಒಂದು ಇದಕ್ಕೆ ಮಾತ್ರ ನಾವು ಅದು ಶೀಟು ಬದಲಾಯಿಸಿದ್ವಲ್ಲ, ಒಂದು ಕಡೆ ಮಾತ್ರ ಇಟ್ಟಿದ್ದೀವಿ ಇವಾಗ. ನಾನು ಗ್ರೋ ಬ್ಯಾಗ್ ಹೊಸದು ರಿಪೋರ್ಟ್ ಮಾಡಿದ್ನಲ್ಲ, ಅದಕ್ಕೊಂದಕ್ಕೆ ಮಾತ್ರ ಇಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದು 2 ಕಡೆ ಇಡಬೇಕು. ಇನ್ನು ಮಳೆ ಬಂತು ಅಂತೇಳಿ ಅಲ್ಲಿಗೆ ನಿಲ್ಲಿಸಿದ್ದಾಯಿತು. ಇದು ಇಡೋದ್ರಿಂದ ನೋಡಿ ಮರ ಸೇವ್ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಈ ಬ್ಯಾಗ್ಗಳು ಇನ್ನೊಂಚೂರು ಹಿಂದೆ ಎಳೆದ್ಬಿಟ್ಟು ಮುಂದ್ಗಡೆ ಜಾಗ ಮಾಡ್ಕೊಂಡ್ರೆ ಚಿಕ್ಕ ಚಿಕ್ಕ ಪಾಟು ಇಡಬೇಕು. ನೋಡಿ ಮಳೆ ಜೋರೇ ಆಯಿತು, ಬಂದು ಹಿಂದೆ ಕೂತಿದ್ದೀನಿ ನಾನು, ಮಳೆ ಜಾಸ್ತಿ ಆಯಿತು ಅಂತ. ಜಾಸ್ತಿ ಆಗ್ಬಿಡ್ತು. ಈ ಥರ ಕೆಲಸ ನಿಧಾನ ಆಗ್ತಾಯಿದೆ. ಮಣ್ಣು ಬೇರೆ ಇಲ್ವಲ್ಲ ಸದ್ಯ, ಇರಲಿ ಅಂತ. ಅದನ್ನು ನೋಡಿ ನಾನು ಗ್ರಿಲ್ಲಿಗೆ ಎಷ್ಟು ಕೆಳಗಡೆ ಕಟ್ ಮಾಡಿದ್ದೀನಿ, ದಾಸವಾಳ ಕಾಣಿಸ್ತಾ ಇದೆ. ಈ ಥರ ದಿನ ನೋಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಒಂದೊಂದು ದಿನ 2 ದಿನದ ವಿಡಿಯೋ ಸೇರಿಸಿ ಒಂದಿನ ವಿಡಿಯೋ ಮಾಡೋಕ್ಕಾಗುತ್ತೆ. ಒಂದೊಂದು ದಿನ ವಿಡಿಯೋ ಮಾಡೋಕ್ಕೆ ಆಗಿರಲ್ಲ. ಮೊದಲಿರೋ ವಿಡಿಯೋಗಳೇ ನಿಮಗೆ ಅವನು ಮಾಡಿರೋವನ್ನೇ ಹಾಕ್ತಾಯಿದ್ದೀನಿ. ಎಷ್ಟು ದಿನ ಆಗುತ್ತೋ ನೋಡೋಣ. ಇವಾಗ ಮಳೆಗಾಲ ಅಲ್ವಾ, ನಮಗೆ ಮಳೆ ಶುರುವಾಗಿದ್ದೇ ಲೇಟಾಗಿ. ಆದರೂ ತುಂಬ ಜೋರು ಬರೋಲ್ಲ, ತುಂಬ ಸಣ್ಣಗೂ ಬರೋಲ್ಲ. ಈ ಥರ ಮಳೆ ಬರುತ್ತೆ. ಆದರೆ ಗಿಡಕ್ಕೆ ನೀರು ಹಾಕಿ ತುಂಬ ದಿನವೇ ಆಯಿತು. ಅದಕ್ಕೇನು ಇದು ಲಿಕ್ವಿಡ್ಗಳು ಕೊಡೋಕ್ಕಾಗಲ್ಲ ಮಳೆ ಬರೋದ್ರಿಂದ. ಇದು ಇವಾಗ ಕಲರ್ ಬರ್ತಾಯಿದೆ. ಅದು ಪೂರ್ತಿ ಕಲರ್ ಬರಲಿ ಅಂತ ಕಾಯ್ತಾಯಿದ್ದೀನಿ. ಎಷ್ಟು ದಿನ ಆಗುತ್ತೋ ನೋಡಿನಿ. ಸುಮಾರು ಸೈಜ್ ಬಂದಿದೆ. ನಮಸ್ತೆ.